ಇದು ರೈತರನ್ನ ಒಕ್ಕಲೆಬ್ಸೋದು ಅರಣ್ಯ ಇಲಾಖೆಯವರು ಅಂತ. ಇದು ಅವರು ಕಂದಾಯ ಭೂಮಿ ಇದೆ, ಅವರ ಹೆಸರಿನಲ್ಲಿ RTC ಪಾಣಿ ಎಲ್ಲ ಅವ್ರ ಹೆಸರಲ್ಲಿದೆ. ಈಗ ಅದನ್ನು ಬದಲಾಯಿಸ್ಕೊಡಿ ನಮ್ಮ ಹೆಸರಿಗೆ ಅಂತ ಅರಣ್ಯ ಇಲಾಖೆ ಕೇಳ್ತಾ ಇದ್ರೆ ಸುಮಾರು 100-110 ವರ್ಷ ಆಗೋಯ್ತು ರೈತರು ಉಪಯೋಗಿಸಿ. ಎಲ್ಲಿ ಕಂದಾಯ ಕಡತಗಳಲ್ಲಿ ಅರಣ್ಯ ಅಂತ ಕಂಡೇ ಬಂದಿಲ್ಲ, ಅಲ್ಲಿ ಕಂಡೇ ಬಂದಿಲ್ಲ. ಬಂದರೂ ಇವರು ಬಂದು ಗ್ರಾಂಟ್ ಆಗಿರೋ ಭೂಮಿನ ಅರಣ್ಯ ಇಲಾಖೆಯವರು ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಗ್ರಾಂಟ್ ಆಗಿರೋ ಭೂಮಿ ಅಂತ ಇವರೇ ಒಪ್ಕೊಂಡಂಗೆ ಆಯ್ತಲ್ವಾ? ಯಾಕೆ ರೈತರ ಕೈಯಲ್ಲಿ ಭೂಮಿ ಕಿತ್ಕೋತೀರಾ ಅಂತ ಅಷ್ಟೇ ಪ್ರಶ್ನೆ ನಾನು ಅದೇ ಕೇಳಿದ್ದು. ನಮ್ಮ ಇವರು ರಾಜೇಂದ್ರ ಪ್ರಸಾದ್ ಸಾಹೇಬ್ರ ಸೆಕ್ರೆಟರಿ ಪಾಪ ಅವರು DC ಅವರಿಗೆ ಮಾತಾಡಿ ಹೇಳಿದ್ದಾರೆ, ಇಡೀ RTC ಬದಲಾವಣೆ ಆಗೋವರೆಗೂ ಒಕ್ಕಲೆಬ್ಬಿಸ್ತೀನಿ, ಖಾಲಿ ಮಾಡ್ತೀನಿ ಅನ್ನುವಂಥ ಮಾತು ಈ ಅರಣ್ಯ ಇಲಾಖೆಯವರು ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ನೀವು ಖಾಲಿ ಮಾಡ್ತಾ ಇರೋದು ಯಾರನ್ನೂ ಕಳ್ಳರನ್ನಲ್ಲ, ರೈತರನ್ನ. ಯಾಕೆ ಒಕ್ಕಲೆಬ್ಬಿಸ್ತೀರ ಅವ್ರನ್ನ? ಯಾಕೆ ಕಾನೂನು ನಿಮಗೆ ಗೊತ್ತಿಲ್ವಾ? ನಿಮಗೆ ಬೇರೆ, ಅವ್ರಿಗೆ ಬೇರೆ, ಇನ್ನೊಬ್ಬರಿಗೆ ಬೇರೆ. ಅದನ್ನು ದಯವಿಟ್ಟು ಮಾಡಬೇಡಿ. ಪರ್ಯಾಯ ವ್ಯವಸ್ಥೆ ನೀವು ಮಾಡೋಕ್ಕೂ ಆಗಲ್ಲ. 100 ವರ್ಷ ಆಗಿದೆ ಅವ್ರು ಬಂದಲ್ಲಿದ್ದು. ನಾವಿಲ್ಲಿ ಬಂದಿರೋದು ಯಾವುದೋ ನಮ್ಮ ಕಷ್ಟ, ಇದನ್ನೊಂದು ಪರಿಹಾರ ಮಾಡಿ ಅಂತ ಕೇಳ್ಕೊಳಕ್ಕಲ್ಲ. 998 ಎಕರೆ 16 ಗುಂಟೆ 271 ಕುಟುಂಬ ಸುಮಾರು ಬೀದಿಗೆ ಬರ್ತದೆ. ಸೋಮದೇವನಹಳ್ಳಿ, ಚೌಡಸಂದ್ರ, ಮಂಚೇನಹಳ್ಳಿ, ನೆಲಮಂಗಲ ತಾಲೂಕು ಇವೆಲ್ಲ ಮೈಸೂರು ಮಹಾರಾಜರೇನೆ 1919ರಲ್ಲಿ ರಿವಿಷನ್ ಸರ್ವೆ ಮಾಡಿಬಿಟ್ಟು ಕಂದಾಯ ಭೂಮಿ ಅಂತ ಅವರೇ ಒಪ್ಪಿಗೆ ಕೊಟ್ಬಿಟ್ಟು ಆವತ್ತಿಂದ 1919 ಅಂದರೆ ಒಂದು 21-80-100 ವರ್ಷ ಆಗೋಯ್ತು ಇಲ್ಲಿವರೆಗೂ. ಕಂದಾಯ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ. ಅದು 3 ಸರಿ 4 ಸರಿ ಪರಬಾರೆ ಆಗಿಬಿಟ್ಟು ಒಬ್ಬೊಬ್ಬರಿಗೆ ಮಾರಾಟ ಆಗಿದೆ. ಈಗ ತಗೊಂಬಂದು ಇವ್ರು ಯಾವುದೋ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ನಮ್ದು ಅಂತ ಕೂತ್ಕೊಳ್ಳೋದ್ರಲ್ಲಿ ಖಂಡಿತ ಅದು ಅರ್ಥ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಸುಮಾರು ಲಕ್ಷಾಂತರ ಎಕರೆ ರಾಜ್ಯದಾದ್ಯಂತ ಈ ತೊಂದರೆಗಳಿದೆ. ಎಷ್ಟು ಕುಟುಂಬ ಸರ್ ಇದು? ಈಗ ನಮ್ಮ ಸೋಮದೇವನಹಳ್ಳಿ, ಮಂಚೇನಹಳ್ಳಿ, ಚೌಡಸಂದ್ರ, ಇನ್ನು ಅಕ್ಕಪಕ್ಕದ ಗ್ರಾಮಗಳು ಸೇರಿದ್ರೆ 271 ಕುಟುಂಬ ಸುಮಾರು, ಒಂದು ಅಂದಾಜಲ್ಲಿ ಸುಮಾರು ಜನ ಬೀದಿಗೆ ಬರ್ತಾರೆ. ಆ ಪರಿಸ್ಥಿತಿ ಆಗಬಾರ್ದು. ಈಗ ಅವ್ರೇನು ಹೇಳ್ತಾರೆ, ಒಕ್ಕಲೆಬ್ಬಿಸ್ಬಿಟ್ಟು ನಮಗೆ ಬಂದು ಇದನ್ನು ಕೊಡುವಂಥದ್ದು ಅಂತ. ಆ ಮಟ್ಟಕ್ಕೆ ಹೋಗ್ಬಿಟ್ರೆ ರೈತರ ಪರಿಸ್ಥಿತಿ ಏನು? ಎಷ್ಟು ಸರಿ ಓಡಾಡ್ತಾರೆ ನಿಮ್ಮ ಹತ್ರಕ್ಕೆ? ನನಗಿಲ್ಲ, ಆದರೆ ನನಗೆ ನೋವಾಗ್ತಾ ಇದೆಯಲ್ವಾ? ನಾವೆಲ್ಲ ಪಕ್ಕದಲ್ಲಿ ನನ್ನ ತಾಯಿಯವರು, ನಾನೆಲ್ಲ ಇದು ನನ್ನ ತಾಯಿಯವರು. ಸುಮಾರು ಹಿಂದೆ ಕಾಂಗ್ರೆಸ್ ಸರ್ಕಾರ ಏನಿತ್ತು, DB ಜಯಚಂದ್ರ ಅವ್ರ ಜೊತೆ 10 ವರ್ಷದಿಂದ ಅವರು ಮಾತಾಡಿ ಒಂದು ಆದೇಶ ಹೊರಡಿಸಿದ್ರು, ರೈತರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ. ಏನಿಲ್ಲ, RTC ನೀವು ನನ್ನ ಹೆಸರಲ್ಲಿ ಬದಲಾಯಿಸಿ ಕೊಡು ಅಂತ ಹೇಳಿದ್ರೆ, ಹಂಗಾರೆ RTC ಅನ್ನೋಂಥದ್ದು ಹೆಂಗ್ ಬರುತ್ತೆ? ಅದು ಕಂದಾಯ ಭೂಮಿ ಆಗಿದ್ರಿಂದ RTC ಅದೇನು 1 ದಿವಸ 2 ದಿವಸದಲ್ಲ, 100 ವರ್ಷದ ಇತಿಹಾಸ ಅದು. ಸುಮ್ಮನೆ ದಯವಿಟ್ಟು ಅರಣ್ಯ ಇಲಾಖೆಯವರು ಸ್ವಲ್ಪ ಯೋಚನೆ ಮಾಡ್ಕೊಂಡು ಏನಾದರೂ ಮಾಡಬೇಕು ಹೊರತು, ನೀವು ನಿಮ್ಮ ಒಂದು ವಿಭಾಗಕ್ಕೆ ಒಳ್ಳೆ ಹೆಸರು ತರಬೇಕು ಅಂದರೆ ನ್ಯಾಯವಾದ ರೀತಿಯಲ್ಲಿ ಅರಣ್ಯ ಇರುವಂಥದ್ದನ್ನ ತಗೊಳ್ರಿ.